ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಥರ ನಾನು ಮಾಡಿದ್ದೇನೆ. ಏನಪ್ಪ ಅಂತಂದರೆ ಓದೋ ಹುಡುಗರಿಗೆ ಯಾವ ರೀತಿ ಪ್ಲೇವುಡ್ ತೊಗೋಬೇಕು ಮತ್ತು ಇಲ್ಲಿ ಅನ್ಬಾಕ್ಸಿಂಗಲ್ಲಿ ಎಂಥ ಒಂದು ಪ್ಲೋಟನ್ನು ತೊಗೊಂಡು ನಾವು ಕೆಳಗೆ ಕೂತ್ಕೊಂಡು ಓದೋರು ಯಾರಾದರೂ ಹುಡುಗರಿದ್ದರೆ ಅವ್ರು ಯಾವ ಪ್ಲೋಡನ್ನು ಖರೀದಿ ಮಾಡಬೇಕು ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಒಂದು ಪ್ಲೇವುಡನ್ನು ನಾನು ಇವತ್ತು ತರಿಸಿದ್ದೇನೆ. ಇದು ಕೂಡ ನನಗೂ ಕೂಡ ಯೂಸ್ ಆಗಲಿ ಅಂತ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಪ್ರತಿ ಒಂದು 5 ರಿಂದ 6 ಗಂಟೆ ಬರೀ ಟೇಬಲ್ ಮೇಲೆ ಕೂತ್ಕೊಂಡು ಬೆನ್ನು ನೋವು ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವೇನಪ್ಪ ಮಾಡಿದ್ದೇವೆ ಅಂತ ಅಂದರೆ, ಈಗ ನಿಮಗೆ ಒಂದು ಪ್ಲೇವುಡ್ ತೊಗೊಂಡು ಯಾವ ರೀತಿ ನಾವು ಕೆಳಗೆ ಕೂತ್ಕೊಂಡು ಓದ್ಕೋಬೋದು ಅದರ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಮೊದಲನೇದಾಗಿ ನಾನು ಪ್ರತಿದಿನ ಯಾವ ರೀತಿ ಪ್ಲೇವುಡ್ ಮೇಲೆ ಅಥವಾ ನಮ್ಮ ಟೇಬಲ್ ಮೇಲೆ ಯಾವ ರೀತಿ ಓದ್ತೇನೆ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಮೊದಲನೇದಾಗಿ ಸ್ವಲ್ಪ ಇಲ್ಲಿ ನೀವು ಹಿಂದೆ ನೋಡಿದ್ದೀರಿ ಅಂತಂದರೆ ಇದು ನನ್ನ ಟೇಬಲ್. ಇದು ಇಲ್ಲಿ ಸ್ಟಡಿ ಟೇಬಲ್ ಅಂತ ನಾನು ಮಾಡಿರ್ತಕ್ಕಂಥದ್ದು. ಈಗ ನಾನು ಪ್ರೆಸೆಂಟಾಗಿ ಇರ್ತಕ್ಕಂಥದ್ದು ಪ್ಲೇವುಡನ್ನ ತೊಗೊಂಡಿದ್ದೇನೆ. ಅದನ್ನು ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ರೂಪದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನೀವು ನೋಡ್ಬೋದು, ಇದು ನಾನು ಇವತ್ತು ತರಿಸಿರ್ತಕ್ಕಂಥ ಪ್ಲೇವುಡ್. ಇದು ಇಲ್ಲಿ ನಾನು ಒಬ್ಬನೇ ಇರೋ ಕಾರಣ ಫೋನು ಹಿಡ್ಕೊಂಡು ಜೊತೆಗೆ ನಾನೇ ಇದನ್ನು ಕಟ್ ಮಾಡಬೇಕು. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಈಗ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ. ಓಕೆ, ನಮ್ಮ ಕೈಯಲ್ಲಿದೆ ಇವಾಗ ಸಿಸರಿಂದ ನಾವು ಕಟ್ ಮಾಡೋಣ. ಒಂದೊಂದಾಗಿ ಒಂದು ಕೈಯಿಂದ ಕಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಓಪನ್ ಆಯಿತು. ಈಗ ಈ ಕಡೆ ಮಾಡೋಣ, ಈ ಕಡೆ ಕಟ್ ಮಾಡೋಣ. ಇವಾಗ ನಾನು ಫಸ್ಟ್ ಟೈಮ್ ಈ ಥರ ತರಿಸಿದ್ದು. ನೋಡೋಣ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಓಕೆ, ಇವರು ಪಿನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ಈ ಕಡೆ ಕಟ್ ಮಾಡಬೇಕು. ಇವಾಗ ಚೆನ್ನಾಗಿದೆ. ನೀವು ಇದನ್ನು ಹೆಂಗೆ ಮಾಡ್ಬೋದು ಅಂತಂದರೆ, ಕೆಳಗಡೆ ಕೂತ್ಕೊಂಡು ನಿಮಗೆ ಬೆನ್ನು ನೋವು ಕೂಡ ಬರಲ್ಲ. ಗೋಡೆಗೆ ಹೊರಕೊಂಡು ಬೇಕಾದರೆ ಓದ್ಕೋಬೋದು. ಓಕೆನಾ, ಈಗ ನಾವು ಓಪನ್ ಮಾಡಿದ್ದೇವೆ. ಈಗ ಸ್ಟ್ರೈಟಾಗಿ ಓಪನ್ ಮಾಡೋಣ. ಇದು ಉಲ್ಟಾ ಓಪನ್ ಐತೆ ಅಂತ ಕಾಣುತ್ತೆ. ಓಕೆ, ನೋಡೋಣ. ನಾನು ಬ್ಲ್ಯಾಕ್ ಕಲರ್ ಅಂತಲೇ ತರಿಸಿದ್ದೇನೆ, ಯೂಸ್ ಆಗಲಿ ಅಂತ. ಓಕೆ, ನೀವು ನೋಡ್ಬೋದು ಯಾವ ರೀತಿ ಇದೆ ಇದು ಅಂತ. ಈಗ ಇದನ್ನು ನಾವು ಕವರನ್ನು ಈ ಕಡೆ ಸರಿಸ್ಬಿಡೋಣ. ಇದರಿಂದ ನಮಗೆ ಯೂಸ್ ಇಲ್ಲ. ಓಕೆ, ಇವಾಗ ತರೋಣ ನಮ್ಮ ಒಂದು ಏನಪ್ಪ ಅಂತಂದರೆ ಕಾರ್ಡ್ ಬೋರ್ಡ್ ಅಥವಾ ಟೇಬಲ್, ಸ್ಟಡಿ ಟೇಬಲ್ ಅಂತ ಹೇಳ್ತೇವೆ. ಇವರೇನು ಕೊಟ್ಟಿದ್ದಾರೆ ಅಂತ ಅಂದರೆ, ಇದನ್ನು ತಕ್ಕೊಂಡು ಈ ಥರ ಟೇಬಲ್ ಥರ ಮಾಡ್ಕೊಳ್ಳೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಇದು ಇಲ್ಲೊಂದು ಕೊಟ್ಟಿದ್ದಾರೆ. ಇದನ್ನು ಹಿಂಗೆ ಮಾಡ್ಕೋಬೇಕು. ಮೊದಲು ಹಿಂಗೆ ಮಾಡ್ಕೊಂಡ್ಬಿಟ್ಟು, ಇದೇನಪ್ಪ ಇದು ಅಂತ ಅಂದರೆ, ನೀವೇನಾದರೂ ಬುಕ್ ಇಟ್ಕೊಳಕ್ಕೆ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಅಂದರೆ, ಇದು ಕಪ್ ಇಟ್ಕೊಳ್ಳೋಕ್ಕೆ. ಇದನ್ನು ನಾವು ಈ ಕಡೆ ಈ ಥರ ತಿರುಗಿಸ್ಬೇಕು ಇದನ್ನು. ಓಕೆ, ಇವಾಗ ತಿರುಗಿಸೋಣ. ಓಕೆ, ನೋಡ್ಬೋದು ಇವಾಗ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಒಂದು ಹೇಳಿದ್ವಿ, ಇಲ್ಲೇನಪ್ಪ ಇದೆ ಅಂತ ಅಂದರೆ, ಈ ಥರ ಓಪನ್ ಮಾಡಿದರೆ ಇದರಲ್ಲಿ ನಾವು ಪೆನ್ನು ಏನಾದರೂ ಇಟ್ಕೋಬೋದು. ಇಲ್ಲಿ ಓಕೆ, ನಾವು ಓಪನ್ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನೋಡೋಣ. ಓಕೆ, ಓಪನ್ ಆಯಿತು. ಓಪನ್ ಆಯಿತಾ? ಇಲ್ಲೇನಾದರೂ ಪೆನ್ನು ಪುಸ್ತಕ ಏನಾದರೂ ಇದ್ದರೆ ಇದನ್ನು ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡ್ಕೋಬೋದು. ನಾವೆಲ್ಲಾದರೂ ಹಿಡ್ಕೊಂಡು ಹೋಗಬೇಕು ಅಂತಂದರೆ ಇದನ್ನು ಹಿಡ್ಕೊಂಡು ಕೂಡ ನಾವು ಹೋಗ್ಬೋದು. ಓಕೆನಾ, ಇಲ್ಲೇನಾದರೂ ನೀವು ಕುಡಿಯೋಕ್ಕೆ ಏನಾದರೂ ಕಾಫಿ ಟೀ ಏನಾದರೂ ಇಟ್ಕೋಬೇಕಂದ್ರೆ ಇಟ್ಕೋಬೋದು. ಪೆನ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಇದೆ. ಲ್ಯಾಪ್ಟಾಪ್ ಕೂಡ ಇಲ್ಲಿ ಇಟ್ಕೋಬೋದು. ಫೋನ್ ಇಟ್ಕೊಳ್ಬೇಕಾದ್ರೆ ನೋಡ್ಬೋದು, ಇಲ್ಲೂ ಕೂಡ ಫೋನ್ ಇಟ್ಕೊಳ್ಳೋಕ್ಕೆ ಜಾಗ ಇದೆ. ಇದರ ಪ್ರೈಸ್ ಬಂದು ಅರೌಂಡ್ ನಮಗೆ ಸಿಕ್ಕಿದ್ದು 342 ರುಪೀಸ್ಗೆ. ಬಟ್ ಈಗ ಆಫರ್ ಇರೋ ಕಾರಣ 222 ರುಪೀಸ್ಗೆ ನಿಮಗೆ ಈ ಒಂದು ಏನದೆ ಕಾರ್ಡ್ ಬೋರ್ಡ್ ಇದು ಸಿಗುತ್ತೆ ಅಂತ ಹೇಳ್ಬೋದು. ಓನ್ಲಿ 224 ರುಪೀಸ್ಗೆ ಈಗ ಸಿಗ್ತಾ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ನೀವು ಒಂದ್ಸಲಿ ನೋಡ್ಕೋಬೋದು. ಬೇಕಾದರೆ ಇಲ್ಲಿ ನೋಡ್ಬೋದು, ಪೆನ್ ಹಾಕೋದಕ್ಕೂ ಕೂಡ ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ 3 ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪೆನ್ ಹಾಕ್ಕೋಬೋದು. ಇಲ್ಲಿ ನಾವು ಕಾಫಿ ಟೀ ಕುಡಿಯೋಕ್ಕೆ ಲೋಟ ಇಟ್ಕೋಬೋದು. ಇಲ್ಲಿ ನಾವು ಹಿಡ್ಕೊಂಡು ಹೋಗೋದಕ್ಕೆ ಇಟ್ಕೋಬೋದು. ಇಲ್ಲಾಂದರೆ ಇಲ್ಲಿ ಪೆನ್ನು ಕೂಡ ನಾವು ಹಾಕ್ಕೋಬೋದು. ಓಕೆನಾ, ಇದು ಇವತ್ತಿನ ಒಂದು ಕಾರ್ಡ್ ಬೋರ್ಡ್ಗೆ ನಾವು ಯಾವ ರೀತಿ ಓದ್ಕೋಬೇಕು, ಏನು ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ.
ನೀವು ಈ ರೀತಿ ಕುತ್ಕೊಂಡು ಇದ್ರ ಒಳಗೆ ಹಿಂಗೆ ಕಾಲು ಹಾಕ್ಕೊಂಡು ಇಲ್ಲಿ ಇಟ್ಕೊಂಡು ಇಲ್ಲೇ ಓದ್ಕೋಬೋದು ಆಯಿತಾ. ಇಲ್ಲೇ ಬರೆಯೋದು ಏನಾದರೂ ಇದ್ದರೆ ಮಾಡ್ಬೋದು. ಇನ್ನು ಮುಂದೆ ಇಲ್ಲಿಂದನೇ ನಮ್ಮ ಒಂದು ವಿಡಿಯೋಗಳು ಇಲ್ಲಿಂದನೇ ಶೂಟ್ ಆಗ್ತವೆ, ಅದನ್ನು ಕೂಡ ನೋಡೋಣ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ, ಯಾರಿಗಾದರೂ ಬೇಕು ಅಂದರೆ ಪರ್ಚೇಸ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.